ಅಂಗಡಿಲಿ ಹೋಗಿ ಮಟನ್ ತಗೊಂಬಂದಾಗ ಸ್ವಲ್ಪ ಕೊಬ್ಬು ಕೊಡ್ತಾರಲ್ವ, ಆ ಕೊಬ್ಬಲ್ಲಿ ಅವ್ರನ್ನ ಕೇಳಿದ್ರೆ ಕೊಡ್ತಾರೆ. ಕೊಬ್ಬಿನ ಸ್ವಲ್ಪ ಬೇಕು ಅಂದರೆ ಕೊಡ್ತಾರೆ ಅವರು. ಅದನ್ನ ತೊಗೊಂಬಂದು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲನೂ. ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ತಾಯಿದ್ರೆ ಸ್ನ್ಯಾಕ್ಸ್ ರೀತಿ. ಕೊಬ್ಬಿಂದ ಒಂದೊಳ್ಳೆ ಕಬಾಬ್ ಮಾಡೋದು ಹೇಳ್ಕೊಡ್ತಾ ಇದ್ದೀವಿ ನೋಡಿ. ಈ ರೀತಿ ಕಟ್ ಮಾಡಿ ಇಟ್ಕೊಬೇಕು ಫಸ್ಟು ಕೊಬ್ಬನೆಲ್ಲನ್ನು ಈ ರೀತಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕಬಾಬ್ ಮಾಡೋಕ್ಕೆ. ಈ ರೀತಿ ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಫಸ್ಟು ಬೌಲ್ ಒಳಗಡೆ ಇವಾಗ ಕೊಬ್ಬನ್ನ ಹಾಕ್ಕೊಳ್ಳೋಣ. ಈ ರೀತಿ ಅರಿಶಿಣ ಪುಡಿ ಹಾಕ್ಕೊಬೇಕು ಸ್ವಲ್ಪ. ಇವಾಗ ಕೊಬ್ಬು ಸ್ವಲ್ಪ ಕರಗಬಾರ್ದು ಅಂದ್ಬಿಟ್ಟು ಅರಿಶಿಣ ಪುಡಿ ಹಾಕ್ಕೊಬೇಕು. ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಾರ್ನ್ಫ್ಲವರ್ 1 ಸ್ಪೂನ್ ಹಾಕ್ಕೊತಾ ಇದ್ದೀರಿ ಇವಾಗ ಅದೇ ಮಿಕ್ಸಿಂಗ್ ಬೌಲ್ಗೆ. ಇವಾಗ ನೆಕ್ಸ್ಟು ಕಡಲೆ ಹಿಟ್ಟು 1 ಸ್ಪೂನು ಹಾಕ್ಕೊಬೇಕು. ಹಾಕ್ಕೊಂಡು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೊಬೇಕು. 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇವಾಗ ಗರಂ ಮಸಾಲ ಸ್ವಲ್ಪ ಹಾಕ್ಕೊಬೇಕು. 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು. ಇವಾಗ ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಬೇಕು. ಚಿಕನ್ ಮಸಾಲ ಪೌಡರು ಹಾಕ್ಕೊಂಡು ಪೆಪ್ಪರ್ ಪೌಡ್ರು 1 ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಬೇಕು. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಇವಾಗ ಕಬಾಬ್ ಪೌಡ್ರ್ ಏನು ಹಾಕ್ದೇನೆ ಮನೇಲಿರೋದ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೋಮ್ ಮೇಡ್ ಕಬಾಬ್ ಮಾಡ್ತಾಯಿದ್ದೀವಿ. ಕೊಬ್ಬು ಕಬಾಬು ಚರ್ಬಿದು. ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕು. ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕಬಾಬು. ಘಮ ಘಮ ಅಂತ ಇರುತ್ತೆ. ಇವಾಗಲೇ ಘಮ ಘಮ ಅಂತ ಇರುತ್ತೆ. ಟೇಸ್ಟ್ ಅಂತ ತುಂಬಾ ಸಖತ್ತಾಗಿರುತ್ತೆ. ಇವಾಗ ಕಬಾಬ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅರಿಶಿಣ ಪುಡಿಯಲ್ಲಿ ಕೊಬ್ಬನ್ನ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಿ. ಈ ಮಿಶ್ರಣ ಮಾಡ್ಕೊಂಡಿದ್ರಲ್ಲ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಹಾಕ್ಕೊಂಡು ಎಲ್ಲ ಕೊಬ್ಬನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಬೈಂಡ್ ಆಗಬೇಕು ಇದಕ್ಕೆ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಈ ರೀತಿ ಕಬಾಬ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಅರ್ಧ ಹೋಳು ಮಾಡ್ಕೊಬೇಕು. ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಧನೆಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತಿನ್ನೋವಾಗ ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಧನೆಕಾಳು ಹಾಕ್ಕೊಳ್ಳೋದ್ರಿಂದ. ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಬೇಕು ಬೆರೆಸಿರೋಂಥ ಮಿಶ್ರಣನ. ಒಂದು 5 ನಿಮಿಷ ಬಿಟ್ಟ ಮೇಲೆ ತೆಗೆದು ನೋಡೋಣ. ಫ್ರಿಜ್ಜಲ್ಲಿ ಸ್ವಲ್ಪ ಇದಾಗೋವರೆಗೂ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ನೆಟ್ಸು ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೀರಲ್ಲ ಕಬಾಬ್ನ, ಅದು ಮ್ಯಾಗ್ನೇಟ್ ಆಗಲಿ. ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸ್ಕೊಬೇಕು ಸ್ವಲ್ಪ. ಅಷ್ಟೊತ್ತಿಗೆ ಅದನ್ನು ಸ್ವಲ್ಪ ನೆನೆಯುತ್ತಲ್ವ ಅದಕ್ಕೆ. ಅಷ್ಟೊತ್ತಿಗೆ ಇದು ಎಣ್ಣೆ ಕಾಯ್ತಾ ಇರಲಿ. ಎಣ್ಣೆ ಚೆನ್ನಾಗಿದೆ ಇವಾಗ ತೆಗೆದು ಎಣ್ಣೆಲ್ಲ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆನೂ ಕಾದಿದೆ. ಇವಾಗ ಒಂದು ಬಿಟ್ಕೊಂಡು ನೋಡ್ತಾ ಇದ್ದೀವಿ ನೋಡಿ. ಎಣ್ಣೆ ಕಾದಿದೆ. ಹಾಕ್ಕೊಳ್ತಾ ಇದ್ದೀವಿ ಇವಾಗ. ಹಾಕ್ಕೊಂಡು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಬೇಕು ನೋಡಿ. ಎಲ್ಲ ಇದನ್ನು ಈ ಥರ ಕಬಾಬ್ನು ಈ ಥರ ಬಿಟ್ಕೊಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಕರ್ತ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡು ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆಯಲ್ಲ ಕಬಾಬು. ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿರೋಂಥ ಕೊಬ್ಬು ಕಬಾಬು, ಚರ್ಬಿ ಕಬಾಬ್ ಅಂತಾರೆ ನೋಡಿ. ಈ ರೀತಿ ಆಯ್ತು, ಇದು ರೆಡಿ ಆಯಿತು. ಇವಾಗ ಎತ್ಕೊಳ್ಳೋಣ. ಇದನ್ನು ತೆಕ್ಕೊಂಡು ಹಾಕ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ತಗೊಳ್ಳೋಣ. ಮಕ್ಕಳು ಯಾರು ವೀಕ್ ಆಗಿರ್ತಾರೋ ಅವ್ರಿಗೆ ಕೊಟ್ಟರೆ ತುಂಬ ಸ್ಟ್ರಾಂಗ್ ಆಗ್ತಾರೆ.
ನೋಡಿ ಎಷ್ಟು ಕಲರ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಕೊಬ್ಬು ಕಬಾಬು. ಸೆಕೆಂಡ್ ಟೈಮು ಹಾಕ್ಕೊತಾ ಇದ್ದೀನಿ, ಮಿಕ್ಕಿದ್ದಿರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕರಿಸ್ಕೊಳ್ಬೇಕು. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಬೇಕು. ಲಾಸ್ಟಲ್ಲಿ ಈ ರೀತಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಧ್ಯೆ ಕರಿಬೇವಿನ ಸೊಪ್ಪು ಇಟ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಗರಿಗರಿಯಾದ ಕೊಬ್ಬು ಕಬಾಬು ರೆಡಿ ಆಯಿತು. ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರೋಂಥ ಕಬಾಬ್ ಇದು, ಚರ್ಬಿ ಕಬಾಬು. ಒಂದ್ಸರಿ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೂ ಮಾಡಿಕೊಡಿ, ಹೆಲ್ದಿಯಾಗಿರ್ತಾರೆ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಹೀಗೇ ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.